ಫ್ರೆಂಡ್ಸ್ ಹೆಲ್ಮೆಟ್ ಎಲ್ಲ ಹಾಕೊಂಡು ನಿಂತ್ಕೊಂಡಿದ್ದೀವಿ. ಇವತ್ತು ಶಾಪಿಂಗ್ಗೆ ಅಂತ ಹೋಗಬೇಕು. ಶಾಪಿಂಗ್ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಡ್ತಿದ್ದೀವಿ. ನಾನು ನಮ್ಮ ಮನೆಯವರು ಹೊರಡ್ತಾಯಿದ್ದೀವಿ. ನೋಡೋಣ ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀನಿ, ಯಾವ ಥರ ಶಾಪಿಂಗ್ ಮಾಡ್ತೀನಿ, ಏನೇನು ತೊಗೊಳ್ತೀನಿ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ನಿಮಗೆ ತಿಳಿಸ್ತೀನಿ. ಓಕೆನಾ? ಏನೇನು ತೊಗೊಂಬಂದೆ ಅನ್ನೋದು ನಾನು ಮನೆಗೆ ಬಂದ್ಮೇಲೆ ತೋರಿಸ್ತೀನಿ. ಓಕೆನಾ? ಹಾಗೆ ಹೋಗ್ತಾ ಬಟ್ಟೆ ಎಲ್ಲ ಶಾಪಿಂಗ್ ಇತ್ತು. ಹಾಗಾಗಿ ಝೂಡಿಯೋಗೆ ನೋಡೋಣ ಕಲೆಕ್ಷನ್ ಹೇಗಿದೆ ಅಂದ್ಬಿಟ್ಟು ಝೂಡಿಯೋಗೆ ಕೂಡ ಹೋಗಿದ್ದು. ಅಲ್ಲೂ ಕೂಡ ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ. ಅಲ್ಲಿಂದ ನಾನು ಸ್ವಲ್ಪ ಬ್ರೇಕ್ ತೊಗೊಂಬಿಟ್ಟು ಶಾಪಿಂಗಿಗೆ ಬ್ರೇಕ್ ತೊಗೊಂಬಿಟ್ಟು ಲಂಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾಸನ ಕೊಟ್ಟಿರಲಿಲ್ಲ. ಝೂಡಿಯೋಕ್ಕೆ ಹೋಗಿ ಝೂಡಿಯೋದಲ್ಲಿ ಬಟ್ಟೆ ಎಲ್ಲ ತೊಗೊಂಡು ನಾವು ಊಟ ಕೂಡ ಮುಗಿಸ್ಕೊಂಡು ವಿಶಾಲ್ ಮಾರ್ಟ್ ಶಾಪಿಂಗಿಗೆ ಹೋಗಿದ್ವಿ. ಅಲ್ಲಿ ನಾನು ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಇಲ್ಲಿ ನೋಡ್ತಿರ್ಬೋದು ಶಾಪಿಂಗ್ಗೆ ಅಂತ ಹೋಗಿ ಏನು ತೊಗೊಂಬಂದಿದ್ದೀವಿ ಅಂತ. ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಈ ಥರ ಚಿಕ್ಕ ಚಿಕ್ಕ ಇದನ್ನು ಕೂಡ ತೊಗೊಂಡ್ವಿ. ಇದು ಫ್ರಿಡ್ಜ್ ಕವರು, ಫ್ರಿಡ್ಜ್ ಮೇಲ್ಗಡೆಗೆ ಹಾಕ್ತಾರೆ, ಅದು ಆ ಥರ ಕವರು. ಅದು ಇರಲಿಲ್ಲ, ಸೊ ಹಾಗಾಗಿ ತೊಗೊಂಬಂದ್ವಿ. ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಎಲ್ಲ, ಪ್ರೈಸ್ ವೈಸ್ ಎಲ್ಲ ವಿಶಾಲ್ ಮಾರ್ಟಲ್ಲಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ಪಿಕ್ ಮಾಡ್ಕೊಂಬಂದ್ವಿ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಫ್ರಿಜ್ಜಿಗೆ, ಸೊ ಹಾಗಾಗಿ ಅದನ್ನೇ ಪರ್ಚೇಸ್ ಮಾಡಿದ್ವಿ. ಆಮೇಲೆ ನಾವು ಟೇಬಲ್ ಕವರ್ನ ತೊಗೊಂಬಂದ್ವಿ. ಅದು ಪ್ಲಾಸ್ಟಿಕ್ ಥರ ಇದೆ, ಏನಾದರೂ ನೀರು ಬಿದ್ದರೂ ಒರೆಸ್ಕೋಬೋದು ಆ ಥರ ಇದೆ. ಹಾಗಾಗಿ ಅದು ತುಂಬ ಚೆನ್ನಾಗಿತ್ತು. ಪ್ರೈಸ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. 160 ರೂಪೀಸ್ ಮೇ ಬಿ ಇರ್ಬೋದು. ಅದು ತುಂಬ ಚೆನ್ನಾಗಿ ಡಿಸೈನ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಾಮೂಲಿ ನೈಫ್ ಒಂದು ಚೆನ್ನಾಗಿರೋದು ಬೇಕಿತ್ತು, ಹಾಗಾಗಿ ಸೊ ನೈಫ್ ಒಂದು ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ. ಇದೊಂದು ಪರ್ಸ್ ಬೇಕಿತ್ತು ಅಂದ್ಬಿಟ್ಟು ಪರ್ಸ್ ತೊಗೊಂಡ್ರು. ಇನ್ನು ಮನೆಗೆ ಬೇಕಾಗಿರುವಂಥ ಮಾಮೂಲಿ ದಿನಸಿ ಸಾಮಾನು ಏನೇನಿರುತ್ತೋ ಅದನ್ನು ತೊಗೊಂಬಂದ್ವಿ. ಇದು ಗೋಧಿ ಹಿಟ್ಟು ಫಸ್ಟು ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿರೋದು. ಇದು ಫಸ್ಟ್ ಕ್ರಾಪ್ ಅಂತ ಅಂದ್ಬಿಟ್ಟು ನೋಡೋಣ ಅಂತ ತೊಗೊಂಬಂದ್ವಿ. ಇನ್ನೂ ಟ್ರೈ ಮಾಡಿಲ್ಲ, ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಝೂಡಿಯೋಗೆ ಹೋಗಿದ್ದು ಅಂತ ಹೇಳ್ದವಲ್ಲ, ಝೂಡಿಯೋದಲ್ಲಿ ಟಾಪ್ನ ತೊಗೊಂಬಂದೆ. ಇದೊಂದು ಟಾಪ್ ಇಷ್ಟ ಆಯಿತು. ಇದೊಂದು ಟಾಪ್ನ ತೊಗೊಂಬಂದೆ. XXL
ಆಮೇಲೆ ಇದು ಜುಡಿಯೋದಲ್ಲಿ ಇದೊಂದು ತೊಗೊಂಡೆ. ಇದು ಚೆನ್ನಾಗಿದೆ. ಇದೊಂಥರ ಫುಲ್ಲು ಲಾಂಗ್ ಟಾಪು, ಲಾಂಗ್ ಫ್ರಾಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಲಾಂಗ್ ಟಾಪರ ಅಂತ ಅನ್ಬೋದು, ಲಾಂಗ್ ಫ್ರಾಕ್ ಅಂತನಾರ ಅನ್ಬೋದು. ತುಂಬ ಚೆನ್ನಾಗಿದೆ ಇದು ಕೂಡ. ಇದು 899 ಇತ್ತು, ಆಫರಲ್ಲಿತ್ತು. ತುಂಬ ಚೆನ್ನಾಗಿತ್ತು, ಹಾಗಾಗಿ ತಗೊಂಡ್ವಿ. ಅವರು ಈ ಸಲ ಬಟ್ಟೆ ಎಲ್ಲ ತುಂಬ ಜಾಸ್ತಿನೇ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ವಿಶಾಲ್ ಮಾರ್ಟಲ್ಲಿ ಅವರಿಗೆ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಸಿಕ್ತು, ಹಾಗಾಗಿ ಸೊ ಅವರು ಜಾಸ್ತಿನೇ ಪರ್ಚೇಸ್ ಮಾಡಿದ್ದಾರೆ. ಒಂದೆರಡು ಜೀನ್ಸ್ ಪ್ಯಾಂಟು ಜಾಸ್ತಿನೇ, ಏನೇನು ಮಾಮೂಲಿ ಅವರು ಒಂದು ಜೊತೆ ತೊಗೊಳ್ತಿದ್ರಷ್ಟೇ. ಈ ಸಲ ಚೆನ್ನಾಗಿರೋ ಸಿಕ್ತು ಅಂದ್ಬಿಟ್ಟು, ಕಲೆಕ್ಷನ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ರು. ಕಲೆಕ್ಷನ್ ಸಿಕ್ಕಾಗ ತೊಗೊಂಡು ಇಟ್ಕೊಳೋದು ಬೆಟರ್ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕಲೆಕ್ಷನ್ ಇಲ್ಲದಾಗ ನಮಗೆ ಬೇಕು ಅಂದರೂ ಸಿಗೋಲ್ಲ. ಸೊ ಹಾಗಾಗಿ ಕಲೆಕ್ಷನ್ ಇದ್ದಾಗಲೇ ತೊಗೊಂಡು ಇಟ್ಕೊಳೋದು ಒಳ್ಳೆಯದು. ಸೊ ಹಾಗಾಗಿ ಅವರು 3 or 2 ಜೀನ್ಸ್ ತೊಗೊಂಡ್ರು, ಶರ್ಟ್ ಒಂದು 4 or 3 ತೊಗೊಂಡ್ರು. ತುಂಬ ಚೆನ್ನಾಗಿದ್ದು ನೋಡ್ತಿರ್ಬೋದು ನೀವೇ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಲಿ, ಕಲರ್ಸ್ ಆಗಲಿ ತುಂಬ ಚೆನ್ನಾಗಿದ್ದು. ಈ ಶರ್ಟ್ ಅಂತೂ ಸೂಪರಾಗಿತ್ತು. ನನಗೆ ತುಂಬ ಇಷ್ಟ ಆಗಿ ಶರ್ಟು. ಫಸ್ಟ್ ಅದು ತೋರಿಸಿದ್ನಲ್ಲ ಅದು. ಇದು ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಏನು ಹೇಳಂಗಿಲ್ಲ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಇರ್ಬೋದು. ಇದು ಮಿಕ್ಸ್ಚರ್ ಎಲ್ಲ ಇತ್ತು, ಹಾಗಾಗಿ ಅದು 6 in 1 ಮಿಕ್ಸ್ಚರ್ ಏನೋ ಇತ್ತು, ಹಾಗಾಗಿ ತೊಗೊಂಡ್ವಿ. ಇದು 6 ಗ್ಲಾಸಸ್ ಬರುತ್ತೆ. ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಜ್ಯೂಸು ಏನಾದರೂ ಈ ಥರ ಇದ್ದರೆ ಹಾಕ್ಕೊಬೋದು. ಜ್ಯೂಸು ಏನಾದರೂ ಇದ್ದರೆ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಹಾಗಾಗಿ ತಗೊಂಡ್ವಿ. ಹತ್ತಿರ 4000 ಬಿಲ್ ಆಗಿತ್ತು. ಅಲ್ಲಿಂದ ನಾವು ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಮನೆಗೆ ಬಂದು ಮಸಾಲೆ ರೊಟ್ಟಿ ಹಾಕ್ಕೊಂಡು ತಿಂದು ನಾವು ಊಟನ ಮುಗಿಸ್ಕೊಂಡ್ವಿ. ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ತುಪ್ಪ, ಇದು ನುಗ್ಗೆ ಸೊಪ್ಪು, ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್, ಕಾಳುಗಳೆಲ್ಲ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಪುಡಿ ಮಾಡಿ ಚೆನ್ನಾಗಿ ಹುರಿದು ಪುಡಿ ಮಾಡಿರೋ ಚಟ್ನಿ ಪುಡಿ. ಇದು ಮ್ಯಾಂಗೋ ಉಪ್ಪಿನಕಾಯಿ, ಮಾವಿನ ಹಣ್ಣಿನ ಉಪ್ಪಿನಕಾಯಿ, ಇದು ಟೊಮಟೊ ಚಟ್ನಿ, ಹಾಗೆ ಬಿಸಿ ಬಿಸಿ ಮಸಾಲೆ ರೊಟ್ಟಿ. ಹೇಗಿದೆ ನೋಡಿ ಪ್ಲೇಟ್. ಹಾಗೆ ಇವೆರಡು ತೊಗೊಂಬಂದೆ, ಮಿಸ್ ಆಗಿತ್ತು, ತೋರಿಸೋದು ಮರ್ತುಬಿಟ್ಟಿದ್ದೆ, ಹಾಗಾಗಿ ಈ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಇವೆರಡು ತೊಗೊಂಬಂದೆ. ತುಂಬಾ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಹಬ್ಬದ ವೀಡಿಯೋಸ್ ಎಲ್ಲ ಬರುತ್ತೆ, ನೋಡ್ತಾ ಇರಿ, ಹೀಗೆ ವಾಚ್ ಮಾಡಿ.